ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ದೀಪಾವಳಿಯ ವ್ಲಾಗ್ ಆಗಿರುತ್ತೆ. ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಇವನು ಬೇರೆ ಸಿಕ್ಕಾಬಟ್ಟೆ ತೀಟೆ. ನಾನು ಇವನ್ನ ಕಟ್ಟಾಕ್ತೀನಿ, ನೀನು ಮೋನಿ ಇಬ್ಬರು ಮೇಲೋಗಿ ನಾನು ಅಷ್ಟೊತ್ತಿಗೆ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಮೋನಿ ಕೂಡ ಮೇಲೆ ಹೋಗಿದ್ವಿ. ಮೇಲೆಲ್ಲ ಅಲ್ಲಿ ಇನ್ನೇನು ಪಟಾಕಿ ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಅವಳು ಎದ್ದುಕೋತಾ ಇದ್ಲು. ಸರಿ ಅಂತ ಹೇಳಿ ಬೇಗ ಮನೆಗೆ ಬಂದು ಅವಳ ಬರ್ಡೇ ಕೇಕೆಲ್ಲ ಹಾಗೆ ಎತ್ತಿಕ್ಕಿದ್ವಿ. ಆ ಕೇಕ್ನೆಲ್ಲ ಡೈಲಿ ತಿಂತಾನೇ ಇದ್ಲು. ದೆನ್ ಅದು ಪೇಸ್ಟ್ರಿ ಅಲ್ವಾ, ಕೋಲ್ಡ್ ಆಗಿ ಜ್ವರ ಬಂತು. ಸೊ ಮತ್ತೆ ನೆಕ್ಸ್ಟ್ ದಿನ ನಡಿ ಮನೆಗೆ ಅಂತ ಹೇಳಿ ಮಮ್ಮಿ ಮನೆಗೆ ಕರ್ಕೊಂಡೋಗಿ ಸಿಂಬನ ಅಲ್ಲಿ ಬಿಟ್ಟು ನಾನು ಮೋನಿ ಕ್ಲಿನಿಕ್ಗೆ ಹೋದ್ವಿ. ದೆನ್ ಅದೇ ನಾರ್ಮಲ್ ಮಕ್ಕಳಲ್ಲೆಲ್ಲ ನಾರ್ಮಲ್. ಇವಾಗ ವೆದರ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಸೊ ಇದೆಲ್ಲ ನಾರ್ಮಲ್ ಅಂತಲೇ ಹೇಳಿದ್ರು. ಬಿಡ್ತಲ್ವಾ ಲೆಜ್ಜನ ಚಿಂಬುಮ್ಮ, ಚಿಂಬು ಓನಪ್ಪ ನೀನ ಚಿಂಬು. ಬರಲ್ವೇನೋ ನೀನು ನಮ್ಮ ಮನೆಗೆ? ಚಿಂಬು ಮಗನೆ, ನಮ್ಮ ಮನೆಗೆ ಬತ್ತೇ ಬರಲ್ವ ನೀನು? ಎಲ್ಲ ನಿಕ್ಬರ್ದು ಎಲ್ಲ ಗಲೀಜು. ಇನ್ನು ಮೋನಿಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ನಮ್ಮಪ್ಪ ಹೇಳಿದ್ದು, ನೀನು ಸಿಂಬನ ಆಗತ್ತೆ ಕರ್ಕೊಂಬಂದುಬಿಟ್ಬಿಡು, ಫಸ್ಟು ನೀನು ಮೋನಿನ ನೋಡ್ಕೋ, ಸಿಂಬನ ಇಲ್ಲಿ ಬಿಡು, ನಾವು ನೋಡ್ಕೋತೀವಿ ಒಂದೆರಡು ದಿನ ಅಂತಂದರು. ಅದು ರೀಸನ್ ಅಂದರೆ ಅಪ್ಪಗೂ ಕೂಡ ಸಿಂಬ ತುಂಬಾ ಇಷ್ಟ. ಸೊ ಅವ್ರಿಗೂ ಒಂದೆರಡು ದಿನ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಜೊತೆಗೆ ಅನ್ನೋ ರೀಸನ್ಗೆ ಅವರು ಕರ್ಕೊಂಬಂದ್ಬಿಡು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟೆ. ನಮ್ಮ ಮನೇಲಿ ಪಡ್ಲುಕಾಯಿ ಸಾಂಬಾರು ನಾವು ಮಾಡೋದೇ ಇಲ್ಲ, ಅಮ್ಮ ಮನೇಲಿ ಮಾತ್ರನೇ ಮಾಡ್ತಾರೆ. ಇವರೆಲ್ಲ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿಸಿ ಒಂದು ಐಟಮ್ನ ಬಿಡಬೇಕು ಅಂತ ಹೇಳಿ ಪಡ್ಲುಕಾಯಿನ ಇವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಇನ್ನು ನನ್ನೊಬ್ಳಿಗೋಸ್ಕರ ಮಾಡ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ಪಡ್ಲುಕಾಯಿ ಸಾಂಬಾರು ಮಾಡಿದ್ದಾರೆ ಅಂತ ಅಂದರೆ ನಾನು ಅವತ್ತು ಅಲ್ಲಿ ಹೋಗ್ಬಿಡ್ತೀನಿ ತಿನ್ನೋಣ ಅಂತ ಹೇಳಿ. ಇನ್ನು ಆಮ್ಲನೆಲ್ಲ ಫ್ರೆಶ್ ಆಮ್ಲನ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ಅಪ್ಪ ಚೆನ್ನಾಗಿ ಪಿಕ್ಕಲ್ ಥರ ಮಾಡಿದರು. ಅದು ಆಮ್ಲ ತುಂಬ ಒಳ್ಳೆಯದಲ್ವ, ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ತೊಗೊಂಡೆ. ಇನ್ನು ನಮ್ಮ ಮನೆ ಹತ್ರನೇ ಒಂದು ಸ್ಟೋರ್ ಓಪನ್ ಆಗಿತ್ತು ಇವ್ರದ್ದು, ತನಿಷಾ ಕುಪ್ಪಂದಾಸ್ ಅವ್ರದ್ದು, ಕುಪ್ಪಂದಾಸ್ ಸ್ಟೋರ್. ಸೊ ಸಿಲ್ವರ್ ಜ್ಯುವೆಲ್ರಿ ಎಲ್ಲ ಸಿಗುತ್ತಲ್ಲ, ಆ ಸ್ಟೋರ್ ಓಪನ್ ಆಗಿತ್ತು. ನಾನು ರೀಸೆಂಟಾಗಿ ಪಾಸ್ ಆಗಬೇಕಾದ್ರೆ ನೋಡಿದ್ದೆ. ಒಂದು ಸಲ ವಿಸಿಟ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಅಂತೆಲ್ಲ ಇತ್ತಲ್ಲ, ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ಟೈಮ್ಗೆ ನಮ್ಮ ಅಕ್ಕ ಒಬ್ರಿಗೆ ಒಂದು ನೆಕ್ಲೆಸ್ ಥರ ಬೇಕಿತ್ತು. ಸೊ ನನಗೆ ಅವರು ಫೋಟೋ ಕಳಿಸಿ ಅದಿದೆಯಾ ಚೆಕ್ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಅಲ್ಲೇ ಹೋಗಿ ಚೆಕ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಬಟ್ ಅವ್ರು ಕೇಳ್ತಾ ಇದ್ದಿದ್ದಂಥ ಜ್ಯುವೆಲ್ರಿ ಅಲ್ಲಿ ಇರಲಿಲ್ಲ. ನಾನು ಹಾಗೆ ನೋಡಬೇಕಾದ್ರೆ ಅಲ್ಲೊಂದು ಚಿಕ್ಕದೊಂದು ಸಿಲ್ವರ್ ಮಂಗಳಸೂತ್ರ ನೋಡಿದೆ, ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಆ ಥರ ಇರಲಿಲ್ಲ, ನಾನು ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಇನ್ನು ಗೋಲ್ಡಲ್ಲಿ ಮಾಡಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಸ್ಕೋಬೇಕು, ಇಲ್ಲಾಂದರೆ ಕರಿಮಣಿ ಹತ್ರ ಏನು ಗೋಲ್ಡ್ ಇರುತ್ತೆ ಅದು ತುಂಬ ಸಣ್ಣ ಇರುತ್ತೆ, ಅಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಾಡಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗೇ ಮಾಡಿಸ್ಕೋಬೇಕು. ಈಗಿರೋ ಅಂಥ ಗೋಲ್ಡ್ ರೇಟಲ್ಲಿ ಅದನ್ನು ಮಾಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಸರಿ ಸಿಲ್ವರ್ದೇ ನೋಡೋಣ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ನಾನು ಹುಡುಕ್ದಾಗೆಲ್ಲ ನನಗೆ ಅಷ್ಟು ಒಳ್ಳೆ ಕಲೆಕ್ಷನ್ ಸಿಕ್ಕಿರಲಿಲ್ಲ. ಇಲ್ಲಿ ನೋಡಿದ ತಕ್ಷಣ ನನಗದೊಂದು ಸರ ತುಂಬ ಇಷ್ಟ ಆಯಿತು. ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಅಪ್ಪುಗೂ ತೋರಿಸಿದೆ. ಅಪ್ಪು ಕೂಡ ಇಷ್ಟಪಟ್ಟರು. ಸರಿ ಆಯಿತು ತಗೋ ಅಂತ ಹೇಳಿದ್ರು. ಅದೇ ಅವ್ರಿಗೆ ಸಿಗಲಿಲ್ಲ, ಏನೋ ನೋಡೋಕೆ ಹೋಗಿ ಇನ್ನೇನೋ ಸಿಕ್ತು. ಬಟ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಅಫೋರ್ಡಬಲ್ ಆಗೇ ಇತ್ತು. ನಾನೇನು ತೊಗೊಂಡೆ, ಅದು ಆ ಸಣ್ಣ ಮಂಗಳಸೂತ್ರ ಅದು ಒಂದು 4 ಗ್ರಾಮ್ ಸಮಥಿಂಗ್ ಏನೋ ಇರ್ಬೋದು. ಅದಕ್ಕೆ 1078 ಏನೋ ಆಯಿತು ಅಷ್ಟೇ. ನನಗೆ ಓಕೆ ಚೆನ್ನಾಗಿ ಅನ್ನಿಸ್ತು. ಇದೇ ನಾನು ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿತ್ತು, ಹಾಕ್ಕೊಂಡಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇಗೋ ಬಂದಿದ್ದಕ್ಕೆ ಒಂದು ಲಾಸ್ ಅಂತೂ ಆಗಲಿಲ್ಲ. ಏನೋ ಒಂದು ಪರ್ಚೇಸ್ ಮಾಡಿದೆ ಅನ್ನೋ ಖುಷಿಗೆ ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸಿ ಆ್ಯಂಡ್ ಮಂಗಳಸೂತ್ರಗೂ ಕೂಡ ಪೂಜೆ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದೆ. ಯಾಕಂದರೆ ಸಿಲ್ವರ್ ಆದರೂ ಸರಿ, ಗೋಲ್ಡ್ ಆದರೂ ಸರಿ, ಸಮಥಿಂಗ್ ಈ ಥರ ಬಂದಾಗ ನಾವು ಅದು ಪೂಜೆ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನಂತೂ ಹಾಗೆ ಮಾಡೋದು. ಅಪ್ಪು ಕೈಲೇ ನೀನೇ ಹಾಕಿಬಿಡು ಕರೆಕ್ಟಾಗಿ ನೋಡಿ ಅಂತ ಹೇಳಿ ಬಿಟ್ಟೆ.
ಇರು ನನ್ನ ಲೆಂತ್ ಹೇಳ್ತೀನಿ. ಅಯ್ಯೋ ಹೇಳ್ಕೊಬಿಟ್ಟಲ್ಲ, ಫುಲ್ಲು ಸಿಗಾಕೊಟ್ಟು ಅನ್ಸುತ್ತೆ. ಇದೆಲ್ಲ ಕಟ್ ಮಾಡ್ಬಿಡ. ಕೂದಲಿನ ಅಲ್ಲ, ಇದು ಸಿಗಾಕೊಂಡಿರೋದಲ್ಲ ನೋಡು. ಎಷ್ಟು ಧೈರ್ಯ ನೋಡಿ, ಲಾಸ್ಟಿಗೆ ಬರೋದದು. ಇನ್ನೊಂಚೂರು ಮೇಲೇ ಕಟ್ಟು, ಇನ್ನೊಂದು 2-3 ರಿಂಗ್ ಮೇಲೆ ಕಟ್ಟು. ತಡಿ ಫಸ್ಟ್ ನೋಡು, ಲಾಸ್ಟಿಗೆ ಹಾಕಿರ್ತೀನಿ. ಲೂಸ್ ಬರುತ್ತೆ, ಕೆಳಗಾಗತ್ತೆ ನೋಡು. ನೋಡು, ಹೇಳ್ದೆ ತಾನೆ ಲೂಸ್ ಆಗುತ್ತೆ ಅಂತ. ಇನ್ನೊಂಚೂರು ಮೇಲೆ ಹಾಕು. ಏಯ್ 3-4 ರಿಂಗ್ ಬಿಡು ಒಂದಲ್ಲ, 3-4 ರಿಂಗ್ ಬಿಟ್ಟಿದ್ದೀನಿ. ಇನ್ನೂ 3-4 ರಿಂಗ್ ಬಿಟ್ಟು ಹಾಕು ಸಾಕು, ಇಷ್ಟು ಕರೆಕ್ಟಾಗಿದೆ. ನಮ್ಮ ಓನಿ ರಿಜಿಸ್ಟರ್ ಆಗಿರೋ ಅಂಗನವಾಡಿ ಕೇಂದ್ರ ಬಂದು ಅಮ್ಮ ಮನೆ ಹತ್ರ, ಅದು ಗಾಂಧಿನಗರ ವಾರ್ಡಿಗೆ ಸೇರುತ್ತೆ. ಅಲ್ಲಿನ ಮಿನಿಸ್ಟರ್ ಆಗಿರೋ ಅಂಥ ದಿನೇಶ್ ಗುಂಡೂರಾವ್ ಸರ್ ಅವರು ಅವರ ಒಂದು ಗುಂಡೂರಾವ್ ಫೌಂಡೇಶನಿಂದ ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಲಾಗಿ ಕೆಲವೊಂದು ಗಿಫ್ಟ್ಗಳನ್ನ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಮಗೆ ಅಂಗನವಾಡಿ ಕೇಂದ್ರದಿಂದ ನನಗೆ ಕಾಲ್ ಬಂದಿತ್ತು, ಈ ಥರ ಬನ್ನಿ ಅಂತ. ಅಮ್ಮಗಂತೂ ತುಂಬಾ ಇಷ್ಟ ಅವರಂದರೆ, ಅದಕ್ಕೋಸ್ಕರ ಅವ್ರ ಜೊತೆ ಮೋನಿನ ನಿಲ್ಲಿಸಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ತುಂಬ ಆಸೆ ಪಡ್ತಾಯಿದ್ರು. ಅನ್ಫಾರ್ಚುನೇಟ್ಲಿ ಅವರು ತುಂಬ ಬ್ಯುಸಿ ಇರ್ತಾರಲ್ವ, ಅವರು ಲಿಮಿಟೆಡ್ ಆಗಿ ಸ್ವಲ್ಪ ಮಕ್ಕಳಿಗೆ ಅವ್ರು ಹಂಚಿ ಮಿಕ್ಕಿದ್ದು ಬಂದು ಅವ್ರ ಮಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಮೋನಿ ಫುಲ್ ನಿದ್ದೆ ಮಾಡಿಬಿಟ್ಟಿದ್ರು. ಈ ಬ್ಯಾಗು ಮೋನಿಗೆ ಗಿಫ್ಟಾಗಿ ಇವತ್ತು ಕೊಟ್ಟರು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಗೆ. ಸೊ ಮೊದಲಿಗೆ ಇದೊಂದು ಜಿಪ್ ಇದೆ, ಇದು ದಿನೇಶ್ ಗುಂಡೂರಾವ್ ಅವ್ರ ಫೌಂಡೇಶನಿಂದ ಕೊಟ್ಟಿರೋದಂತೆ. ಒಳ್ಳೆ ಕ್ವಾಲಿಟಿ ಆಗಿರೋಂಥ ಬ್ಯಾಗ್ ಕೊಟ್ಟಿದ್ದಾರೆ. ಆ್ಯಂಡ್ ಮೊದಲನೇದು ಈ ಕಿಟ್ ಕೊಟ್ಟಿದ್ದಾರೆ. ಇದರಲ್ಲಿ ಡ್ರಾಯಿಂಗ್ ಬುಕ್ಕು, ಕ್ರಯಾನ್ಸು, ಎರೇಸರು, ಪೆನ್ಸಿಲ್ಲು, ಆಯಿಲ್ ಪೇಂಟು, ಸೊ ಎಲ್ಲ ಸೇರಿ ಒಂದು 8 ಐಟಮ್ಸ್ ಇದೆ ಇದರಲ್ಲಿ. ಚೆನ್ನಾಗಿದೆಯಾ? ಸೊ ಅದೊಂದು. ಅದಾದಮೇಲೆ ಒಂದು ಸ್ಲೇಟ್ ಥರ ಕೊಟ್ಟಿದ್ದಾರೆ, ಸೊ ಡ್ರಾಯಿಂಗು ಅದು ಇದು ಮಾಡೋಕ್ಕೆಲ್ಲ. ಸೊ ಇದೊಂದು ಕೊಟ್ಟಿದ್ದಾರೆ, ಇದು ಚೆನ್ನಾಗಿದೆ. ಅದಾದಮೇಲೆ ಒಂದು ಟಿಫನ್ ಬಾಕ್ಸ್ ಕೊಟ್ಟಿದ್ದಾರೆ, ಚಾಪರ್ವೇರ್ ಟಿಫನ್ ಬಾಕ್ಸು. ಅದು ಮೋನಿ ಫೇವ್ರೆಟ್ ಕಲರು, ಪರ್ಪಲ್ ಕಲರು. ಮೋನಿ ಪರ್ಪಲ್ ಕಲರ್. ವಾವ್, ಮೋನಿಗೊಂದು ಚಾಕ್ಲೇಟು ಇದೆ. ಇದು ಕ್ಯೂಟ್ ಒಂದು ಸ್ಪೂನು ಮತ್ತು ಫೋರ್ಕು ಮತ್ತು ಒಂದು ಕ್ಯೂಟ್ ಡಬ್ಬ ಕೂಡ ಇದೆ. ಸಕ್ಕತ್ತಾಗಿದೆ ಇದು ಕಲರು. ಇಲ್ಲ, ಇದಾದಮೇಲೆ ಲಾಸ್ಟು ಒಂದು ವಾಟರ್ ಬಾಟಲ್ ನಮ್ಮ ಮೋನಿಗೆ. ಅದು ಇವಳು ಫೇವ್ರೆಟ್ ಕಲರು, ಪಿಂಕ್ ಕಲರು. ಪಿಂಕು ಪರ್ಪಲ್ ನಮ್ಮ ಮೋನಿ ಫೇವ್ರೆಟು. ಸೊ ಒಂದು ಪಿಂಕ್ ಕಲರ್ದು ಪ್ರಿನ್ಸಸ್ ಥೀಮಲ್ಲಿರುವಂಥ ಒಂದು ವಾಟರ್ ಬಾಟಲ್. ಸೊ ಇಷ್ಟೂ ಇವತ್ತು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಅವ್ರು ಇದನ್ನು ಎಲ್ಲ ಸಣ್ಣ ಸಣ್ಣ ಮಕ್ಳಿಗೂ ಕೂಡ ಹಂಚಿದ್ರು. ಸೊ ತುಂಬ ಒಳ್ಳೆ ಕೆಲಸ, ಮತ್ತು ತುಂಬ ಖುಷಿ ಆಯಿತು. ಒಳ್ಳೆ ಕ್ವಾಲಿಟಿ ಐಟಮ್ಸ್ನ ಕೊಟ್ಟಿದ್ದಾರೆ, ಫುಲ್ ಖುಷಿ ಆಯಿತು ನನಗಂತೂ. ಆ್ಯಂಡ್ ಥ್ಯಾಂಕ್ ಯು ಹೇಳಬೇಕು ಖಂಡಿತವಾಗ್ಲೂ. ಥ್ಯಾಂಕ್ ಯು. ಬಿಡು ಸಾಕು, ಏಯ್ ಕಚ್ಬೇಡ ಸಿಂಬಾ. ಸೊ ಹಿಂಗೆ ವೈಪ್ ಮಾಡಿದ್ರೆ ವೈಪ್. ಸಿಂಬಾ, ಯಾರು ಸಿಂಬಾ? ಬಂದ. ಇನ್ನು ನಿನ್ನೆ ಅಲ್ಲಿ ಅಮ್ಮ ಮನೆಗೆ ಏನು ಹೋದೆ, ಅಲ್ಲೇ ಸಿಂಬನ ಬಿಟ್ಟು ಬಂದೆ. ಯಾಕಂದರೆ ಭಾನುವಾರ ಒಂದು ಫಂಕ್ಷನ್ ಇದೆ, ನಾನು ಅಲ್ಲಿ ಹೋಗಬೇಕು, ಇನ್ನು ಮನೇಲಿ ಯಾರೂ ಇರಲ್ಲ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಭಾನುವಾರ ಫಂಕ್ಷನ್ ಮುಗಿಸ್ಕೊಂಡು ಹೋಗಿ ನೋಡಬೇಕು ಹೇಗೆ ಕರ್ಕೊಂಬರೋದ ಏನು ಅಂತ. ಇನ್ನು ಅಮ್ಮ ಅಂತೂ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ರು, ಒಂದೇ ಒಂದು ಫೋಟೋನಾದರೂ ಓಡಿಸ್ಬೇಕು ದಿನೇಶ್ ಗುಂಡೂರಾವ್ ಸರ್ ಜೊತೆಗೆ ಮೋನಿನ ನಿಲ್ಲಿಸಿ ಅಂತ. ಬಟ್ ಅದಾಗಲಿಲ್ಲ. ಸೊ ಬ್ಯಾಗ್ಗಳದಾದರೂ ಫೋಟೋ ಹೊಡಿತೀನಿ, ಅದನ್ನೇ ಸ್ಟೇಟಸ್ಗೆ ಹಾಕೋತೀನಿ ಅಂತ ಪಾಪ ಅಮ್ಮ ಖುಷಿಯಾಗಿ ಅದನ್ನೆಲ್ಲ ಇದು ಮಾಡಿದ್ರು. ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು, ಬಾಯ್.